ರಾಜ್ಯದಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ ಬರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಳೆ ಕೊರತೆಗೆ ಬರದತ್ತ ಮುಖ ಮಾಡಿದ ಕರುನಾಡು ಈಗಾಗಲೇ ಸತತವಾಗಿ ಒಂದು ವಾರ ಏನು ಮಳೆ ಸುರಿತಲ್ಲ, ಇದರಿಂದ ಇಲ್ಲಿ ಬಿಡಪ್ಪ ಇನ್ನು ಕರ್ನಾಟಕದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ, ಎಲ್ಲೂ ಕೂಡ ಬರಗಾಲ ಅನ್ನೋದೇ ಕಾಣಿಸುವುದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗಿನ ಸಿಚುವೇಶನ್ ಅನ್ನ ನೋಡ್ತಾ ಹೋದಂತೆ ಮಳೆ ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟಿದೆ. ಒಂದು ವಾರ ಏನು ಮಳೆ ಸುರಿತು ಅದು ಎಲ್ಲಾ ಭಾಗದಲ್ಲೂ ಕೂಡ ಮಳೆ ಆಗಿಲ್ಲ. ಮಳೆಯ ಕೊರತೆಗೆ ಬರದತ್ತ ಮುಖ ಮಾಡ್ತಾ ಇದೆಯಾ ಕರುನಾಡು ಅನ್ನುವಂಥ ಚಿಂತೆ. ರೈತರ ಪಾಲಿಗೆ ಮಾಯಾಮೃಗವಾದ ಮುಂಗಾರು ಮಳೆ. ರಾಜ್ಯದ 188 ತಾಲೂಕುಗಳಲ್ಲಿ ಬರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೊಲಗಳಲ್ಲಿ ಬಾಡ್ತಿವೆ ಬೆಳೆಗಳು, ಗುಳೆ ಹೊರಟ ರೈತರು. ಕರುನಾಡಿಗೆ ಆವರಿಸಿದೆ ಹಿಂದೆಂದೂ ಕಾಣದ ಬರಗಾಲ. ಸಂಕಷ್ಟಗಳ ಸರಣಿ ತಂದೊಡ್ಡಲಿದೆ ಭೀಕರ ಬರಗಾಲ. ರಾಜ್ಯದಲ್ಲಿ ಮುಂಗಾರು ಮಳೆ ಅನ್ನೋದೇ ಕ್ಷೀಣಿಸ್ತಾ ಇದೆ. ಈ ಒಂದು ಸಿಚುವೇಶನ್ ಏನು ಜೂನ್ ತಿಂಗಳಲ್ಲೇ ಶುರುವಾಗಬೇಕಾದಂತಹ ಮಳೆ ಜೂನ್ ತಿಂಗಳಲ್ಲಿ ಬರಬೇಕಾದಂಥ ನಿಟ್ಟಿನಲ್ಲಿ ಮಳೆನೇ ಸುರಿಲಿಲ್ಲ. ಹಾಗಾಗಿ ಜುಲೈ ಮೊದಲ ವಾರದಲ್ಲಿ ಮಳೆ ಬರ್ತಾ ಇದೆಯಪ್ಪ, ಇನ್ನೇನು ಈ ಜುಲೈ ಎಲ್ಲಾದರೂ ಈ ಹಿಂದೆ ಏನು ಮಳೆ ಸುರಿದಿಲ್ಲವಲ್ಲ ಇದೆಲ್ಲವೂ ಕೂಡ ಇದರಲ್ಲೇ ಕವರ್ ಆಗಿಬಿಡುತ್ತೆ. ರಾಜ್ಯದ ರೈತರಿಗೆ, ಕರುನಾಡಿನ ಜನಕ್ಕೆ ಒಂದು ಖುಷಿ ಪಡುವಂಥ ಸುದ್ದಿ ಇವೆಲ್ಲ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಮತ್ತೆ ಬರಗಾಲ ಆವರಿಸ್ಕೊಂಡು ಬಿಡುತ್ತೇನೋ ಈಗ ಆಗ್ತಾ ಇರುವಂಥ ನಿಟ್ಟಿನಲ್ಲಿ ಗಮನಿಸಿದಾಗ ಅಂತ ಹಲವಾರು ಭೀತಿಗಳು ಎದುರಾಗ್ತಾ ಇದ್ದಾವೆ. ಹಲವಾರು ಭಾಗಗಳಲ್ಲಿ ಈಗ ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಆಯಿತು, ಬೆಳಗಾವಿ ಭಾಗದಲ್ಲಿ ಮಳೆ ಆಯಿತು, ಕೃಷ್ಣಾ ನದಿ ಆಗಿರ್ಬೋದು, ತುಂಗಭದ್ರಾ ನದಿ ಆಗಿರ್ಬೋದು, ಕಬಿನಿ ನದಿ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಿ ಹರಿತಾ ಇತ್ತು. ಹೆಚ್ಚಿನ ಒಳಹರಿವು ಕೂಡ ಹೆಚ್ಚಾಗಿತ್ತು ನದಿಗಳಿಗೆ. ಇನ್ನು ರೈತರು ಖುಷಿ ಅಂದರೆ ಸುತ್ತಮುತ್ತಲಿನ ರೈತರು ಎಲ್ಲರೂ ಕೂಡ ಖುಷಿಯಾಗಿದ್ರು, ಮಳೆ ಬಂತಲ್ಲಪ್ಪ, ಕೊನೆಗೂ ಕೂಡ ವರುಣ ದೇವ ಕೃಪೆಯನ್ನು ಕರುಣಿಸಿದ ಅಂತ. ಬಟ್ ಈಗ ಕೆಲವೊಂದು ಭಾಗಗಳಲ್ಲಿ ಮಳೆನೇ ಇಲ್ಲ. ಈ ಹಾವೇರಿ ಭಾಗದಲ್ಲಿ, ಈ ಕಡೆ ಧಾರವಾಡ ಹುಬ್ಬಳ್ಳಿ ಭಾಗದಲ್ಲೆಲ್ಲ ಮೋಡ ಬಿತ್ತನೆ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲೂ ಕೂಡ ಈ ಸರ್ಕಾರ ಮುಂದುವರೆದಿತ್ತು. ನೋಡಿ, ಭೂಮಿಯನ್ನು ನಾವು ಗಮನಿಸಿದ್ರೆ ಬಿತ್ತನೆ ಮಾಡಿದ್ದಾರೆ, ಬೆಳೆ ಕೂಡ ಚಿಗುರು ಒಡೆದಿದೆ. ಬಟ್ ಇಲ್ಲಿ ಸುರಿಬೇಕಾದಂಥ ಮಳೆ ಇಲ್ಲ, ನೀರಿಲ್ಲ, ಬೆಳೆಗಳಿಗೆ ಬೇಕಾದಷ್ಟು ನೀರಿಲ್ಲೂ ಸಾಕಾಗ್ತಾ ಇಲ್ಲ. ಹಾಗಾಗಿ ಬಿತ್ತದಂಥ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇದ್ದಾವೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರಿನ ಕನ್ನಾ ಮುಚ್ಚಾಲೆ ನಡೀತಾ ಇದೆ. ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕುಸಿತ ಆಗ್ತಾ ಇದೆ. 240 ತಾಲೂಕುಗಳ ಪೈಕಿ 188ರಲ್ಲಿ ಮಳೆ ಅಭಾವ ಸೃಷ್ಟಿಯಾಗಿದೆ. ಜುಲೈ 15ರವರೆಗೆ ರಾಜ್ಯದಲ್ಲಿ ವಾಡಿಕೆಯಂತೆ ಮಳೆಯಾಗಿಲ್ಲ. 127 ಮಿಲಿಮೀಟರ್ ಮಳೆ ಬದಲು ಜಸ್ಟ್ 88 ಮಿಲಿಮೀಟರ್ ಮಳೆ ಮಾತ್ರ. ರಾಜ್ಯಾದ್ಯಂತ 78% ಮುಂಗಾರು ಮಳೆಯ ಅಭಾವ ಇದೆ. ಆಷಾಢ ಮಾಸದಿಂದಾಗಿ ಮತ್ತಷ್ಟು ಮಳೆಯ ಅಭಾವ ಸೃಷ್ಟಿ. ಮಳೆ ಮೋಡಗಳು ದೂರಕ್ಕೆ ಓಡಿಸುವಂತಹ ಗಾಳಿಯ ವೇಗ ಹೆಚ್ಚಾಗಿದೆ. ರಾಜ್ಯದ 31 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳಲ್ಲಿ ಅಲ್ಪ ಮಳೆ, 28 ಜಿಲ್ಲೆಗಳಲ್ಲಿ ಕಡಿಮೆ ಅಥವಾ ಅತಿ ಕಡಿಮೆ ಮಳೆ. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಜಲಕ್ಷಾಮ. ಕರಾವಳಿ, ಮಲೆನಾಡು ಜಿಲ್ಲೆಗಳಲ್ಲೇ ಕೈಕೊಟ್ಟಂತಹ ಮಳೆ. ಉಡುಪಿ ಜಿಲ್ಲೆ ಮೇಲೂ ಮುನಿಸಿಕೊಂಡ ಮಳೆರಾಯ. ರಾಜ್ಯಾದ್ಯಂತ 38% ದಾಟದ ಬಿತ್ತನೆಯ ಕಾರ್ಯ. ರಾಜ್ಯಾದ್ಯಂತ ಎಲ್ಲೆಲ್ಲೂ ಆವರಿಸಿದ ಬರದ ಛಾಯೆ. ಬರ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಪತ್ರ ಬರೆದ ಡಿಸಿಎಂ. ಸಿಎಂ ಡಿಕೆ ಬೆನ್ನಲ್ಲೇ ಕೇಂದ್ರಕ್ಕೆ ಪತ್ರ ಬರೆದ ಪರಮೇಶ್ವರ್. ಕೇಂದ್ರ ಸರ್ಕಾರಕ್ಕೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪತ್ರವನ್ನ ಬರೆದಿದ್ದಾರೆ. ಹೆಚ್ಚಿನ ನೆರವು ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬರಗಾಲ ಅನ್ನೋದು ಆವರಿಸ್ಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನೋಡಿದ್ರೆ ಇನ್ನು ಯಾವ ಸಿಚುವೇಶನ್ಗೆ ಹೋಗಿ ತಲುಪೋದು, ಕುಡಿಯೋಕ್ಕೂ ನೀರು ಸಿಗುತ್ತೋ ಇಲ್ವೋ ಅನ್ನುವಂಥ ಸ್ಥಿತಿ ಈಗ ನಮಗೆ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ. ಬಟ್ ಹೀಗಾಗಿ ಸರ್ಕಾರ ರೈತರಿಗೆ ಪರಿಹಾರವನ್ನು ಒದಗಿಸಿ ಕೊಡಬೇಕು.
ಏನು ಬೆಳೆ ವಿಮೆ ಅಂತ ಇರುತ್ತೆ, ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಬೆಳೆ ವಿಮೆ ಅಂತ ಮಾಡಲಾಗಿದೆ. ಬಟ್ ಅದನ್ನು ಹೊರತುಪಡಿಸಿದ್ರೆ ಸರ್ಕಾರ ಕೂಡ ರೈತರಿಗೆ, ರಾಜ್ಯದ ರೈತರಿಗೆ ಒಂದಿಷ್ಟು ಪರಿಹಾರವನ್ನು ಒದಗಿಸಿಕೊಡಬೇಕು. ಬಟ್ ಇದಕ್ಕೆ ಇನ್ನಷ್ಟು ನೆರವು ಮಾಡಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಬಟ್ ಇಲ್ಲಿ ಇಬ್ಬರ ನಡುವೆ ರೈತರನ್ನ ಮಾತ್ರ ನೀವು ಕಂಗಾಲಾಗಿ ಮಾಡಬೇಡಿ ಅನ್ನುವಂಥ ಮನವಿ ಕೂಡ ಇಲ್ಲಿ ಮಾಡ್ಕೋಬಹುದು. ಯಾಕಂದರೆ ಕೇಂದ್ರದ ಮೇಲೆ ರಾಜ್ಯ, ರಾಜ್ಯದ ಮೇಲೆ ಕೇಂದ್ರ ಹಾಕಿ ಮಧ್ಯದಲ್ಲಿ ರೈತರನ್ನ ಇಲ್ಲಿ ಕಂಗಾಲ್ ಮಾಡಿಬಿಡುತ್ತೆ ಈ ಸರ್ಕಾರ. ಹಾಗಾಗಿ